ಪ್ರಯತ್ನಗಳಾಗ್ತಾ ಇದೆ. 7 ದಿನಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ಸೇನಾಧಿಕಾರಿ ಹತ್ಯೆ. ಏಳು ದಿನಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ಸೇನಾಧಿಕಾರಿ ಹತ್ಯೆ. ಕಾಶ್ಮೀರದಲ್ಲಿ ನಿನ್ನೆ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ಹತ್ಯೆಯಾಗಿರುವಂತಹದ್ದು. ಏಪ್ರಿಲ್ 16ನೇ ತಾರೀಕು ಮದುವೆಯಾಗಿದ್ದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಕೊಚ್ಚಿಯಲ್ಲಿ ಕರ್ತವ್ಯಕ್ಕೆ ನಿಯೋಜನೆಯಾಗಿದ್ದಂಥ ವಿನಯ್ ನರ್ವಾಲ್ ಕೇವಲ 4 ದಿವಸದ ಹಿಂದೆ ರಿಸೆಪ್ಷನ್ ಕೂಡ ಆಗಿತ್ತು. ಹರಿಯಾಣ ಮೂಲದ ಕರ್ನಲ್ ಮೂಲದ ಸೇನಾಧಿಕಾರಿ 4 ದಿನದ ಹಿಂದೆಯಷ್ಟೇ ವಿನಯ್ ದಂಪತಿಯ ಆರ್ತಕ್ಷತೆಯೂ ಕೂಡ ಆಗಿತ್ತು. ಇಂತಹ 2 ವರ್ಷಗಳ ಹಿಂದೆಯಷ್ಟೇ ನೌಕಾಸೇನೆಗೆ ಸೇರಿದಂತಹ ಅತ್ಯಂತ ಪೈಶಾಚಿಕವಾದಂಥ ಮತ್ತು ರಕ್ತ ರಾಕ್ಷಸರ ಈ ಅಟ್ಟಹಾಸ ಇದೆಯಲ್ಲ, ನಿಜಕ್ಕೂ ಕೂಡ ಯಾರು ಮೆಚ್ಚುವಂಥ ಕರ್ತವ್ಯ ಕಾರ್ಯ ಅಲ್ಲ. ಹರಿಯಾಣ ಮೂಲದ ಕರ್ನಲ್ ಮೂಲದ ಸೇನಾಧಿಕಾರಿ ಅತ್ಯಂತ ಅಮಾನವೀಯವಾದಂತಹ ಉಗ್ರರ ದಾಳಿಗೆ ಬಲಿಯಾಗಿರುವಂತಹದ್ದು. 2 ವರ್ಷಗಳ ಹಿಂದೆಯಷ್ಟೇ ನೌಕಾಸೇನೆಗೆ ಸೇರಿದಂಥ ವ್ಯಕ್ತಿ ವಿನಯ್. ಆ ದಂಪತಿ ನವವಿವಾಹಿತರು. 4 ದಿನದ ಹಿಂದೆಯಷ್ಟೇ ಆರ್ತಕ್ಷತೆಯೆಲ್ಲ ಆಗಿತ್ತು. ನಾನಾ ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ. ನಾನಾ ತರಹದ ಸಂಭ್ರಮದಲ್ಲಿ ಇರಬಹುದಾಗಿದ್ದಂತಹ ಒಂದು ಕುಟುಂಬ ಇವತ್ತು. ಸೊ ನೀವು ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ಗಳನ್ನು. 4 ದಿನದ ಹಿಂದೆ ಆರ್ತಕ್ಷತೆಯಾಗಿತ್ತು ಪಾಪ ಆ ಕುಟುಂಬಕ್ಕೆ. ನೌಕಾಸೇನೆಗೆ ಸೇರ್ಕೊಂಡಿದ್ದ ಹರಿಯಾಣದ ಮೂಲದ ವ್ಯಕ್ತಿ. ಆ ಕುಟುಂಬದ ಆಕ್ರಂದನವೂ ಕೂಡ ಮುಗಿಲು ಮುಟ್ತಾ ಇದೆ. ಆ ನವವಿವಾಹಿತೆ ದಂಪತಿಗಳಿಗೆ ಅದೇನೇನು ಕನಸುಗಳಿತ್ತೋ, ಭಾರತದ ಸ್ವರ್ಗ ಅಂತ ಕರೆಸಿಕೊಳ್ಳುವಂಥ ಕಾಶ್ಮೀರಕ್ಕೆ ಹೋಗಿ ಅಲ್ಲೊಂದಷ್ಟು ಪ್ರವಾಸಿ ತಾಣಗಳಿಗೆ ಭೇಟಿ ಕೊಟ್ಟು ಏನೋ ಒಂಥರಹದ ಉಲ್ಲಾಸದಲ್ಲಿದ್ದಂಥ ಕುಟುಂಬಕ್ಕೆ ಇದ್ದಕ್ಕಿದ್ದ ಹಾಗೆ ಉಗ್ರರ ಗುಂಡಿನ ಸಪ್ಪಳಕ್ಕೆ ಆ ದೇಹವನ್ನು ಒಡ್ಡಬೇಕಾಗಿ ಬಂದಂತಹ ದುಸ್ಥಿತಿ. ಕೊಚ್ಚಿಯಲ್ಲಿ ಕರ್ತವ್ಯ ನಿಯೋಜನೆಯಾಗಿದ್ದಂತಹ ವಿನಯ್ ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಹರಿಯಾಣ ಮೂಲದ ಕರ್ನಲ್ 4 ದಿನದ ಹಿಂದೆಯಷ್ಟೇ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡಿದ್ರು. ಸಂಭ್ರಮ ಪಡಬಹುದಾದಂಥ ಸಂದರ್ಭ ಇದು. ಆದರೆ ಆ ಒಂದು ಮನೆಯಲ್ಲಿ ಇವತ್ತು ಶೋಕ ಮಡುವುಗಟ್ಟಿದೆ. ಆ ಕುಟುಂಬಸ್ಥರ ಆಕ್ರಂದನಕ್ಕೆ ಯಾರು ಸಮಾಧಾನ ಹೇಳೋದು? ಅವರಿಗೆ ಯಾರು ಸಮಾಧಾನ ಹೇಳೋದು? ಉಗ್ರರ ಅಟ್ಟಹಾಸ ಯಾವ ಕೊನೆಯಾಗುತ್ತೆ? ಅವರ ಪ್ರತಿಯೊಂದು ಕಣ್ಣೀರಿನ ಪ್ರಶ್ನೆಗೂ ಕೂಡ ಭಾರತ ಉತ್ತರ ಕೊಡಲೇಬೇಕು. ಭಾರತದ ಗಡಿಯಲ್ಲಿ ಪಾಕಿಸ್ತಾನದ ಉಗ್ರರ ಅಟ್ಟಹಾಸಕ್ಕೆ ಭಾರತ ಖಂಡಿತ ಉತ್ತರ ಕೊಡುತ್ತೆ ಎನ್ನುವಂತಹದ್ದು ನಿಜಕ್ಕೂ ಕೂಡ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರತಕ್ಕಂತಹ ಭಾರತದ ಪ್ರತಿಯೊಬ್ಬ ಭಾರತೀಯರು ಕೂಡ ಭಾರತದ ಉತ್ತರಕ್ಕಾಗಿ ಹಾಪಾಹಾಪಿಯಲ್ಲಿ ಕಾಯ್ತಾ ಇದೆ. ನವ ವಿವಾಹಿತರು ಮದುವೆಯಾಗಿದ್ದರು, ನಾನಾ ಕನಸುಗಳನ್ನು ಕಟ್ಟಿಕೊಂಡಿದ್ರು. ಆದರೆ ಮದುವೆಯಾಗಲ್ಪಟ್ಟ ಹೆಂಡತಿ ಗಂಡನನ್ನು ಕಳೆದುಕೊಂಡಂಥ ಸ್ಥಿತಿ ಇದೆಯಲ್ಲ, ನಿಜಕ್ಕೂ ಕೂಡ ಯಾರಿಗೂ ನೋಡೋದಕ್ಕೆ ಸಾಧ್ಯವಾಗದಂಥ ಒಂದು ದೃಶ್ಯ ಅದು.